ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗಣರಾಜ್ಯೋತ್ಸವದ ಅಂಗವಾಗಿ ಅರ್ಪಿತಾ ಸೇವಾ ಟ್ರಸ್ಟ್ ಮತ್ತು ಸಪ್ತಗಿರಿ ಆಸ್ಪತ್ರೆ, ಕೆಂಪೇಗೌಡ ಆಸ್ಪತ್ರೆ, ಪೂರ್ಣಸುಧಾ ಕ್ಯಾನ್ಸರ್ ಫೌಂಡೇಶನ್, ಡಾಕ್ಟರ್ ಚಂದ್ರಶೇಖರ್ ಆಸ್ಪತ್ರೆ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದ ಯಶಸ್ವಿಗಾಗಿ ದುಡಿದ ಸರ್ವರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಲಗ್ಗೆರೆ ನಾರಾಯಣಸ್ವಾಮಿ ಅವರು ತಿಳಿಸಿದ್ದಾರೆ. ನಮಸ್ತೆ, ನಾನು ನಿಮ್ಮ ಲಗ್ಗೆರೆ ನಾರಾಯಣ ಸ್ವಾಮಿ. ನಿನ್ನೆ ಏನು ನಮ್ಮ ಆರೋಗ್ಯ ಶಿಬಿರದಲ್ಲಿ ಯಾರ್ಯಾರು ಕಾಯಿಲೆಯನ್ನು ತೋರಿಸ್ಕೊಂಡ್ರಿ, ಸುಮಾರು 300ಕ್ಕೂ ಹೆಚ್ಚಿನ ರೋಗಿಗಳಿಗೆ ಒಳರೋಗಿಗಳಾಗಿ ಚಿಕಿತ್ಸೆ ಪಡೆಯುವಂತಹ ಅನಿವಾರ್ಯ ಇರೋದ್ರಿಂದ ಏನು ಎಲ್ಲ ರೋಗಿಗಳಿಗೆ ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ನಿಮಗೆ ವಾಟ್ಸಪ್ ಕಳಿಸ್ತೀವಿ. ನಿಮ್ಮನ್ನು ಕರ್ಕೊಂಡ್ಬಂದಂತ ನಿಮ್ಮ ಆಶಾ ವರ್ಕರ್ಸು ಅಥವಾ ಅಂಗನವಾಡಿ ವರ್ಕರ್ಸು ಇಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಏನೇನೆ ಕ್ಯಾಂಪ್ ನಡೆದು ಅಲ್ಲೇನೆ ಸಪ್ತಗಿರಿಯ ಆಸ್ಪತ್ರೆಯ ಬಸ್ಸು ಪ್ರತಿ ದಿವಸ ಬಂದು ಇವತ್ತು ನಾಳೆ ನಾಡ್ದು ಜನ ಜಾಸ್ತಿ 20 ರಿಂದ 30 ಜನ ಯಾವತ್ತು ಕರ್ಕೊಂಡೋಗಿ ಒಳರೋಗಿಗಳಾಗಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿಗೆ ಬಸ್ ಬಂದು ಈಗ 10 ಗಂಟೆಗೆ ಪಿಕಪ್ ಮಾಡುತ್ತೆ. ನೀವುಗಳು ಸಹ ಹೋಗಿ ಒಳರೋಗಿಗಳಾಗಿ ಅಡ್ಮಿಟ್ ಆಗಿ ನಿಮ್ಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಕಿದ್ರು ಪಡ್ಕೊಳ್ಳಿ. ನಿಮಗೆ ಅಲ್ಲಿ ಮಾಹಿತಿ ಕೊರತೆ ಆದರೆ ನಿಮ್ಮ ಆಶಾ ವರ್ಕರ್ಸ್ ಹತ್ರ ಕೇಳಿ. ಜೊತೆಗೆ ನಮ್ಮ ಕಾರ್ಯಕರ್ತ ಒಬ್ರು ಅಲ್ಲಿ ಇರ್ತಾರೆ ನಮ್ಮ ಕಚೇರಿಯಿಂದ. ಜೊತೆಗೆ ಅಲ್ಲಿನ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ಪರಶುರಾಮ್ ಅವರು ನಿಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ. ನಿಮ್ಮೆಲ್ಲರ ದೂರವಾಣಿ ಅವರ ಹತ್ರ ಇದೆ. ಅವರು ಫೋನ್ ಮಾಡಿದಾಗ ನೀವು ಹೋಗಿ ಅಡ್ಮಿಟ್ ಆಗಿ ಎಮರ್ಜೆನ್ಸಿ ಏನಾದರೂ ಇದ್ರೆ, ಸಮಸ್ಯೆ ಇದ್ರೆ ನಮಗೆ ಕರೆ ಮಾಡಿ ತಿಳಿಸಿ. ಈ ಒಂದು ಕ್ಯಾಂಪ್ಗೆ ಸಹಾಯ ಮಾಡಿದಂತ ಎಲ್ಲ ಆಸ್ಪತ್ರೆಗಳ ಆಡಳಿತ ಮಂಡಳಿ ಮತ್ತು ವೈದ್ಯರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬೆಂಬಲಿಸಿದ ನಮ್ಮೆಲ್ಲ ನಾಯಕರಿಗೆ ಧನ್ಯವಾದಗಳು. ವಿಶೇಷವಾಗಿ ಸೇವೆ ಸಲ್ಲಿಸಿದಂತ ಆಶಾ ವರ್ಕರ್ಸು, ಅಂಗನವಾಡಿ ಕಾರ್ಯಕರ್ತೆಯರು, ಹಾಗೆ ನಮ್ಮ ಪಕ್ಷದ ಮುಖಂಡರು, ಸಂಘ ಸಂಸ್ಥೆಗಳಿಗೂ ಸಹ, ವಿದ್ಯಾಸಂಸ್ಥೆಗಳಿಗೂ ಸಹ ಧನ್ಯವಾದಗಳು. ನಾವೆಲ್ಲರೂ ಸೇರಿ ಅಸಹಾಯಕರ ಸೇವೆಯನ್ನು ಮಾಡೋಣ, ನೊಂದವರ ಸೇವೆಯನ್ನು ಮಾಡೋಣ, ಸಮಾಜಕ್ಕೆ ನಮ್ಮ ಕೈಲಾದಂತಹ ಕೊಡುಗೆಯನ್ನ ನೀಡೋಣ. ಆ ನಿಟ್ಟಿನಲ್ಲಿ ನಮ್ಮ ಅರ್ಪಿತಾ ಸೇವಾ ಟ್ರಸ್ಟ್ಗೆ ಜೊತೆಯಾಗಿ ಕೆಲಸ ಮಾಡಿದಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.